ಒಂದ್ ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನ ಜೊತೆಗೆ ಒಬ್ಬ ಮಂತ್ರಿ ಇದ್ದ. ಆ ಮಂತ್ರಿ ಹೇಗಪ್ಪ ಅಂದ್ರೆ ಏನೇ ಒಂದ್ ರಾಜ್ಯದಲ್ಲಿ ನಡೆದ್ರು ಅವನು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಕೊಂಡು ತುಂಬಾ ಖುಷಿಯಾಗಿರ್ತಿದ್ದ. ರಾಜನ್ಗೆ ಒಂದೊಂದ್ಸತಿ ತುಂಬಾ ಸಿಟ್ಟು ಬರ್ತಾ ಇತ್ತು. ಇವನು ಏನ್ ರಾಜ್ಯದಲ್ಲಿ ನಡೆದ್ರು ಖುಷಿಯಾಗೇ ಇರ್ತಾನೆ, ಮತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾನೆ ಹೇಳ್ತಾನೆ ಇರ್ತಾನೆ ಅಂತ. ಒಂದಿನ ಹೀಗೆ ಅವರು ರಾಜ್ಯದಿಂದ ಹೊರಗಡೆ ಹೋದ್ರು. ಅವರು ಬೇಟೆ ಆಡಕ್ಕೆ ಅಂತ ಹೋದಾಗ ಸೇನೆ ಅವ್ರ ಜೊತೆಗೆ ಏನ್ ಹೋಗಿತ್ತಲ್ಲ, ಸೈನ್ಯ ಫುಲ್ಲು ಒಂದ್ ಸೈಡ್ಗೆ ಹೊಟ್ಟೋಯ್ತು. ಇವರಿಬ್ರು ಮಾತ್ರ ಇನ್ನೊಂದ್ ಡೈರೆಕ್ಷನ್ ಬಂದ್ಬಿಟ್ರು. ಸೊ ಆಗ ಅದಕ್ಕೂ ಕೂಡ ಈ ಮಂತ್ರಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ದ. ರಾಜನ್ಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಆಯ್ತು. ಸರಿ ಓಕೆ ಅಂತ ಸುಮ್ನೆ ಆದ್ರು. ಅದಾದ್ಮೇಲಿಂದ ಇನ್ನೊಂದಷ್ಟು ದೂರ ಹುಡ್ಕೊಂಡು ಹೋಗುವಾಗ ರಾಜನ್ ಕೈಗೆ ಏಟಾಗ್ಬಿಡತ್ತೆ. ಏಟಾಗಿ ರಕ್ತ ಹಂಗೆ ಸುರಿಯಕ್ ಸ್ಟಾರ್ಟ್ ಆಗತ್ತೆ. ಅದಕ್ಕೂ ಕೂಡ ಇವನ್ ಹೇಳ್ತಾನೆ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಅವನ್ ಬಟ್ಟೆನಲ್ಲಿ ಒಂಚೂರು ಕಟ್ ಮಾಡಿ ರಾಜನ್ ಕೈಗೆ ಕಟ್ತಾನೆ. ರಾಜನ್ಗೆ ನಿಜ ಸಿಟ್ಟು ಬಂದಿರುತ್ತ ಹೊತ್ತಲ್ಲಿ. ಆಗ ಅಲ್ಲೊಂದ್ ಪಾಳ್ ಬಾವಿ ಇರುತ್ತೆ, ಅಲ್ಲಿಗೆ ತಳ್ಬಿಡ್ತಾನೆ. ನೀನ್ ಇಲ್ಲೇ ಇರು, ನಮ್ಮ ಸೈನ್ಯ ಎಲ್ಲ ಸಿಗೋವರೆಗೂ ನೀನ್ ಇಲ್ಲೇ ಇರು ಅಂತ ಹೇಳಿ ತಳ್ಬಿಡ್ತಾನೆ. ಅದಾಗಿ ಒಂದಷ್ಟು ದೂರ ಹೋಗಿ ರಾಜ ಕೂತ್ಕೊಳ್ತಾನೆ, ವಿಶ್ರಾಂತಿ ಪಡೆಯೋಣ ಅಂತ ಹೇಳಿ ಕೂತ್ಕೊಂಡಿದ್ದಾಗ ಆಲ್ ಆಫ್ ಅ ಸಡನ್ ಏನಾಗ್ಬಿಡತ್ತಂದ್ರೆ ಆ ಕಾಡ್ ಮನುಷ್ಯರುಗಳು ಬಂದ್ಬಿಡ್ತಾರೆ. ಕಾಡಿನಲ್ಲಿ ಇರ್ತಾರಲ್ವಾ, ಕಾಡ್ ಮನುಷ್ಯರುಗಳು ಬಂದ್ಬಿಟ್ಟು ಅವನ್ ಏನಂತಾನು ಹೇಳೋದಕ್ಕೂ ಬಿಡೋದಿಲ್ಲ, ಎತ್ಕೊಂಡು ಹೋಗೋದಕ್ ಶುರು ಮಾಡ್ತಾರೆ. ಇವ್ನ್ ರಾಜ, ಆದ್ರೆ ಅವನು ರಾಜನ್ ಡ್ರೆಸ್ ಅಲ್ಲಿ ಇಲ್ಲ. ಸೊ ಅವರಿಗೆ ರಾಜ ಅಂತ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಎತ್ಕೊಂಡು ಹೋಗುವಾಗ ಸಡನ್ ಆಗಿ ಅವ್ರು ನೋಡ್ತಾರೆ ಕೈ ಗಾಯ ಆಗಿರುತ್ತೆ. ಸೊ ಅವರು ದೇವರಿಗೆ ಅರ್ಪಣೆ ಮಾಡಕ್ ಆಗಲ್ಲ. ಸೊ ಇಮಿಡಿಯೇಟ್ ಆಗಿ ರಾಜನ್ನ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಾರೆ. ಅವಾಗ ರಾಜನ್ ರಿಯಲೈಸ್ ಆಗುತ್ತೆ, ಹೌದಲ್ವಾ, ಈ ಕೈದು ಗಾಯ ಆಗಿದ್ರಿಂದ ತಾನೆ ನನಗೆ ಇವಾಗ ಅವ್ರು ಬಿಟ್ಟಿದ್ದು. ಹಾಗೆ ಆ ಮಂತ್ರಿಗೆ ಏನೂ ಆಗಿರ್ಲಿಲ್ಲ. ಮಂತ್ರಿನ ಪಾಳ್ಬಾವಿ ಒಳಗೆ ತಳ್ಳಿಲ್ಲ ಅಂದಿದ್ರೆ ಮಂತ್ರಿನ ಎತ್ಕೊಂಡು ಹೋಗಿರೋರು. ಸೊ ಹೀಗೆ ಆಗೋದೆಲ್ಲ ಒಳ್ಳೇದಕ್ಕೇನೆ ಅನ್ನೋದು ಅವನು ಎಷ್ಟು ಹೇಳ್ತಾ ಇದ್ನೋ ಅದೆಷ್ಟು ನಿಜ. ಹೀಗೆ ನಮ್ ಜೀವನದಲ್ಲೂ ಅಷ್ಟೇನೆ ಆಗೋದೆಲ್ಲ ಒಳ್ಳೇದಕ್ಕೆ. ನಾವು ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಾವ್ ನೋಡೋದು ಏನ್ನ ನೋಡ್ತಾ ಇದೀವಿ ಅಂದ್ರೆ ಪ್ರತಿ ಒಂದ್ರಲ್ಲೂ ಪಾಸಿಟಿವ್ಸ್ ನಾವು ಜಾಸ್ತಿ ನೋಡಿದಾಗ ನಮ್ಗೆ ಪಾಸಿಟಿವ್ಸೇ ಸಿಗ್ತಾ ಹೋಗುತ್ತೆ. ನಾವು ಎಲ್ಲದರಲ್ಲೂ ನೆಗೆಟಿವ್ಸ್ ನೋಡ್ತಾ ಇದ್ರೆ ನೆಗೆಟಿವಿಟಿನೇ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿನ ನಮ್ಮ ಆಕ್ಟಿವಿಟಿ ಪವರ್ ಆಫ್ ಬೀಯಿಂಗ್ ಆಪ್ಟಿಮಿಸ್ಟ್. ಸೊ ನಾವು ಆಪ್ಟಿಮಿಸ್ಟಿಕ್ ಆಗಿ ಇದ್ದಾಗ ನಮ್ಮ ಜೀವನ ಹೇಗಿರುತ್ತೆ ಅಂದ್ರೆ ಸುಗಮವಾಗಿರುತ್ತೆ, ಸ್ಟ್ರೆಸ್ ಫ್ರೀ ಲೈಫ್ ನಮ್ದಾಗಿರುತ್ತೆ, ಹೆಲ್ದಿ ಲೈಫ್ ನಮ್ದಾಗತ್ತೆ. ಸೊ ಇದೆಲ್ಲ ಬೆನಿಫಿಟ್ಸ್ ನಮ್ಗಿದೆ. ಹಾಗೆ ನಮ್ಮ ಜೀವನದಲ್ಲಿ ಏನೇ ಒಂದ್ ನಡೆದ್ರು ಕೂಡ ಅದು ನಮ್ಗೆ ಒಂದು ಪಾಠ ಕಲಿತಿರ್ತೀವಿ, ಇಲ್ಲ ನಾವು ಹ್ಯಾಪಿಯಾಗಿರ್ತೀವಿ, ಎಂಜಾಯ್ ಮಾಡಿರ್ತೀವಿ, ಹೀಗೆ ಏನೋ ಒಂದು ಸಿಕ್ಕಿರುತ್ತೆ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಯಾವಾಗ್ಲೂ ಅಷ್ಟೇ ನಮ್ಮ ಜೀವನದಲ್ಲಿ ಹಿಂದೆ ಹೋಗಿ ನೋಡಿದಾಗ ಆ ದಿನ ನನಗೆ ಆಗಿದ್ರಿಂದ ಇವತ್ತು ನನಗೆ ಈ ತರ ನನಗೆ ಪಾಠ ಸಿಕ್ಕಿದೆ, ಅಥವಾ ಇದನ್ನ ನಾನು ಕಲ್ತಿದ್ದೀನಿ, ಅಥವಾ ಎಷ್ಟು ಎಂಜಾಯ್ ಮಾಡಿದೆ, ಹೀಗೆ ಏನೋ ಒಂದು ಲೈಫಲ್ಲಿ ನಮ್ಗೆ ಸಿಕ್ಕಿರುತ್ತೆ. ಅದನ್ನ ನಾವು ನೋಡ್ಬೇಕು. ಸೊ ಯಾವಾಗ್ಲೂ ನಾವು ಆಪ್ಟಿಮಿಸ್ಟಿಕ್ ಆಗಿ ಇರಬೇಕು. ಸೊ ಬೀಯಿಂಗ್ ಆಪ್ಟಿಮಿಸ್ಟ್, ಹೌ ಮಚ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಗೊತ್ತಾ? ನಾಟ್ ಓನ್ಲಿ ದಟ್, ಅಲಾಂಗ್ ವಿತ್ ದಟ್ ಈ ಆಪ್ಟಿಮಿಸ್ಟಿಕ್ ಆಗಿ ಹೇಗಿರೋದು ಅನ್ನೋದನ್ನ ನಾನು ನಿಮ್ಗೆ ಒಂದು ಟಿಪ್ ಕೊಡ್ತೀನಿ. ಮೊದಲನೇದು ಏನಂದ್ರೆ ನಾವು ಸ್ಮಾಲ್ ಥಿಂಗ್ಸ್ ನ ಸ್ಮಾಲ್ ಆಗಿ ಇಡಬೇಕು. ನಾವ್ ಯಾವಾಗ್ಲೂ ಏನಾಗ್ಬಿಡುತ್ತೆ ಅಂದ್ರೆ ಓವರ್ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಸ್ಮಾಲ್ ಥಿಂಗ್ಸ್ ಸ್ಮಾಲ್ ಆಗಿ ನಾವು ನೋಡಿಲ್ಲ ಅಂದಾಗ ನಮ್ಮ ಮೈಂಡ್ ನೆಗೆಟಿವ್ ಕಡೆಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಮಾಲೆಸ್ಟ್ ಆಫ್ ಆಲ್ಗೂ ಕೂಡ ನಾವು ಸಿಟ್ಟಾಗೋದು, ಸ್ಮಾಲೆಸ್ಟ್ ಆಫ್ ಆಲ್ಗೂ ಕೂಡ ನಾವು ನಮ್ಮ ಬಿಹೇವಿಯರ್ಸ್ ಅಲ್ಲಿ ನಮ್ಮ ಟ್ಯಾಂಟ್ರಮ್ಸ್ ತೋರಿಸೋದು, ಅಥವಾ ಡಿಪ್ರೆಸ್ ಆಗೋದು, ಹೀಗೆ ಏನಾದ್ರೂ ಒಂದು ನೆಗೆಟಿವ್ ತರಾನೇ ನಾವು ಮಾಡ್ಕೊಂಡಿದ್ದಾಗ ಲೈಫು ಅದೇ ವಾಪಸ್ ಕೊಡ್ತಾ ಹೋಗುತ್ತೆ. ಸೊ ನಾವ್ ಯಾವಾಗ್ಲೂ ವಿ ಶುಡ್ ಬಿ ಆಪ್ಟಿಮಿಸ್ಟ್ ಇನ್ ಅವರ್ ಲೈಫ್. ಮತ್ತೆ ಸಿಗೋಣ ನಾವು ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ ಯು.